ಅದಕ್ಕೆ ಹೆಣ್ಣಿಗೆ ಅಮೃತಮಯವಾದ ಜೀವನ ಆಗಬೇಕು ಅಂದರೆ ಸಮುದ್ರದ ಜಾಗದಲ್ಲಿ ಹೋಗಿ ಭುವನೇಶ್ವರಿ ಶಾಂತಿಯನ್ನು ಮಾಡಿದಾಗ ಗರ್ಭದೋಷ ಏನೇ ಇದ್ದರೂ ಕೂಡ ಅದು ನಿವಾರಣೆಗೆ ಒಂದು ಕಾರಣವಾಗತ್ತೆ. ಇದು ಮೊದಲನೇದು. ಇನ್ನು ಇದು ಮಾಡದೆ ಅಕಸ್ಮಾತ್ ಯಾರು ಮಾಡೋದೇ ಇಲ್ಲ. ಇದನ್ನು ಮಾಡದೆ ಪ್ರಥಮ ಋತುವಿಗೆ ಭುವನೇಶ್ವರಿ ಶಾಂತಿಯನ್ನು ಮಾಡದೆ ಯಾರು ನಿಷೇಕ ಪ್ರಸ್ಥ ಫಸ್ಟ್ ನೈಟ್ ಮಾಡಿಸ್ತಾರೋ ಅವರು ಗಂಡ ಹೆಂಡತಿನೂ ಅಷ್ಟೇ, ಯಾವತ್ತು ಗ್ಯಾರಂಟಿ ಇಲ್ಲ, ಯಾವತ್ತು ಕಿತ್ತೋಗುತ್ತೋ. ಹುಟ್ಟೋ ಮಗು ಅವರಿಗೆ ತದ್ವಿರುದ್ಧವಾಗ ಹುಚ್ಚುತನದ ಮಗು ಹುಟ್ಟತ್ತೆ. ಇದನ್ನು ಮಾಡಿಸದೆ ಫಸ್ಟ್ ನೈಟ್ ಧರ್ಮದಲ್ಲಿ ಯಾವ ಕಾರಣಕ್ಕೂ ಜಾಗ ಇಲ್ಲ, ನಮಗೆ ಪುರ್ಸೊತ್ತಿಲ್ಲ ಸ್ವಾಮಿ ಅಂತ ನೀವು ಮಾಡ್ಕೊಂಡ್ರೆ ಅದು ನಿಮಗೆ ಸೇರಿತು. ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ದೀರಾ, 2 ಮಕ್ಕಳ ಸಮೇತ ಆಂಟಿ ಓಡೋಗ್ಬಿಟ್ಲಂತೆ, 3 ಮಕ್ಕಳ ಸಮೇತ ಆಂಟಿ ಓಡೋಗ್ಬಿಟ್ಲಂತೆ ಅಂತ. ಈ ಓಡೋದ್ಮೇಲೆ ಕೂತ್ಕೊಂಡು ಬಾಯ್ ಪಡ್ಕೊಳ್ಳೋದಕ್ಕಿನ್ನ ನಾವು ಮದುವೆ ಮಾಡೋಕ್ಕೆ ಮುಂಚೆ ಏನು ತಪ್ಪು ಮಾಡ್ಕೊತಿದ್ದೀವಿ ಅಂತ ಅನುಭವಿಸ್ತಾ ಇದ್ದೀವಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಜ್ಯೋತಿಷ್ಯ ಮೇಲೆ ದಯವಿಟ್ಟು ಡಿಪೆಂಡ್ ಆಗಬೇಡಿ. ಅವ್ರು ಹೇಳಿದ್ದಾರೆ ಸತ್ಯ ಅಂತ ಒಪ್ಕೋಬೇಡಿ, ನೀವೇ ತಿಳ್ಕೊಬೇಕು. ಯಾಕೆ ಅಂದರೆ ಒಂದು ಥರ ಹೇಳಲ್ಲ, ಪಂಚಾಂಗ ಒಂದು ಥರ ಇಲ್ಲ. ಹಾಗಾಗಿ ಇದನ್ನು ನಂಬೋದಕ್ಕಿಂತ ನೀವೇ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಏನೆಲ್ಲ ನೀವು ದಾಖಲಾತಿ ಇಟ್ಕೋತೀರಾ, ಜಮೀನು ದಾಖಲಾತಿ ಇರುತ್ತೆ, ಗಾಡಿದು ದಾಖಲಾತಿ ಇರುತ್ತೆ. ಒಂದು ಮಗು ಹುಟ್ಟಿದೆ ನಿಮ್ಮ ಹೊಟ್ಟೆಯಲ್ಲಿ, ಆ ಮಗು ಋತುವಾಗಿದ್ದಂಥ ದಾಖಲಾತಿ ನೀವು ಇಟ್ಕೊಳ್ಳಿಲ್ಲ ಅಂದರೆ